ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ವ್ಲಾಗ್ಸ್. ಎಸ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಕಲರ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹೀಗೆ ಹೂ ಬಿಟ್ಟಿರೋ ಗಿಡಗಳನ್ನ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಹಾಗೆ ಯೆಲ್ಲೋ ಕಲರ್ದು ಈ ಹೂವು ಕೂಡ ತುಂಬ ಚೆನ್ನಾಗಿದೆ. ಇದು ದೊಡ್ಡ ಪತ್ರೆ ಅಂತೇಳಿ, ಕೆಮ್ಮಿಗೆಲ್ಲ ತುಂಬಾ ಒಳ್ಳೆಯದು. ಅದಕ್ಕೆ ಜೊತೆ ಸ್ವಲ್ಪ ಶುಂಠಿ ಹಾಗೆ ಕಾಳುಮೆಣಸು ಹಾಕಿ ಜಜ್ಜಿ ರಸ ಕುಡಿಸಿದ್ರೆ ಮಕ್ಕಳಿಗೆ ಶೀತ ಕೆಮ್ಮು ಆಗಿದ್ರೆ ಹೋಗುತ್ತೆ. ಹಾಗೆ ಅದ್ರ ಜೊತೆಗೆ ಪೂಜೆ ನೋಡ್ಬೋದು. ಬ್ರಹ್ಮಕಮಲನೂ ಕೂಡ ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಅದಾದ್ಮೇಲೆ ಬೆಳಿಗ್ಗೆ ಮಕ್ಕಳು ಬಾಕ್ಸ್ಗೆ ಇವತ್ತು ಆರೆಂಜ್ ಇತ್ತು, ಸ್ನ್ಯಾಕ್ಸ್ಗೆ ಆರೆಂಜು. ಹಾಗೆ ಸ್ವಲ್ಪ ಆರೆಂಜ್ ಮೇಲೆ ಚಾಟ್ ಮಸಾಲಾನ ಹಾಕಿದ್ದೀನಿ. ಜೊತೆಗೆ ಬೆಂಡೆಕಾಯಿ ಫ್ರೈ ಮಾಡಿದ್ದೀನಿ. ಬೆಂಡೆಕಾಯಿ ತುಂಬ ಇದ್ದಿದ್ದರಿಂದ ಬೆಂಡೆಕಾಯಿ ಫ್ರೈ ಮಾಡಿ, ಬೆಂಡೆಕಾಯಿ ಫ್ರೈ ಮಾಡಿರುವಂಥ ಬೆಂಡೆಕಾಯಿಗೆ ಸ್ವಲ್ಪ ಚಾಟ್ ಮಸಾಲ, ಉಪ್ಪು ಮತ್ತು ಪೆಪ್ಪರ್ ಪುಡಿ ಹಾಗೆ ಸ್ವಲ್ಪ ಖಾರ ಪುಡಿನೂ ಕೂಡ ಹಾಕಿದ್ದೆ, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತೇಳಿ. ಈಗ ವಾತಾವರಣ ಚಳಿ ಇರೋದ್ರಿಂದ. ಹಾಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಶಾವಿಗೆ ಉಪ್ಪಿಟ್ಟಾಗಿತ್ತು. ಶಾವಿಗೆ ಉಪ್ಪಿಟ್ಟಿಗೆ ಏನು ಜಾಸ್ತಿ ತರಕಾರಿ ಏನೂ ಹಾಕ್ಕೊಳ್ಳಿಲ್ಲ. ತುಂಬ ಸಿಂಪಲ್ಲಾಗಿ ಮ್ಯಾಗಿ ಮಸಾಲ ಹಾಕ್ಕೊಂಡು ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಲಂಚ್ ಬಾಕ್ಸ್ಗೂ ಕೂಡ ಇದನ್ನೇ ತೊಗೊಂಡು ಹೋಗ್ತಾರೆ. ಇದನ್ನು ಮಾಡಿದ ದಿವಸ ನನಗೆ ಮತ್ತೆ ಬಾಕ್ಸ್ಗೆ ಅಂತ ಸಪ್ರೇಟಾಗಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಇದು ಇಷ್ಟ ಆಗುತ್ತೆ ನಮ್ಮ ಮನೇಲಿ. ಹಾಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ಇದನ್ನು ಲಂಚ್ ಬ್ರೇಕ್ಫಾಸ್ಟ್ಗೂ ಹೌದು, ಸ್ನ್ಯಾಕ್ಸ್ಗೂ ಹೌದು, ಹಾಗೆ ಲಂಚ್ಗೂ ಹೌದು ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಟೋಟಲಿ ಈ ರೀತಿಯಾಗಿ ಡೈಲಿ ಇವಾಗ ಮ್ಯಾಂಗೋ ಸೀಸನ್ ಆಗಿದ್ದರಿಂದ ದಿನಾ ಎವ್ರಿಡೇ ಬರೀ ಮ್ಯಾಂಗೋನೇ ಕಳಿಸಿದ್ದಾಗಿತ್ತು. ಇವತ್ತು ಆರೆಂಜ್ ಇತ್ತು ಅಂತ ಹೇಳ್ಬಿಟ್ಟು ಆರೆಂಜ್ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಇವತ್ತು ಸ್ನ್ಯಾಕ್ಸು ಮತ್ತು ಲಂಚು ಪ್ರಿಪೇರ್ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೀನಿ ಮಕ್ಕಳಿಗೆ. ಬೆಳಗಿನ ಗಡಿಬಿಡಿಲಿ ಒಂದೊಂದು ದಿನ ಏನು ಮಾಡಬೇಕು ಅನ್ನೋದೇ ತೋಚೋದಿಲ್ಲ. ಸ್ವಲ್ಪ ಇನ್ಸ್ಟಂಟಾಗಿ ಈ ಥರದ ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಬಾತೆಲ್ಲ ಇಷ್ಟಪಡ್ತಾರೆ ಅಂದಾಗ ಬೇಗ ಹಾಕಿ ಕಳಿಸ್ಬೋದು. ಅದೆಷ್ಟು ಬೇಗ ದಿನ ಹೋಗುತ್ತೋ ಸಂಜೆ ಹಾಗೇ ಹೋಗಿಬಿಡುತ್ತೆ. ಹಾಗೆ ಸ್ವಲ್ಪ ಪಡ್ಡಿನ ಹಿಟ್ಟಿತ್ತು ಇವತ್ತು, ನೆನ್ನೆ ಮಾಡಿದಂಥದ್ದು. ಅದ್ರ ಜೊತೆಗೆ ಪಡ್ಡು ಈ ಥರ ಹಿಟ್ಟು ಬೇಕಿದ್ರೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಬರುತ್ತಲ್ಲ, ಇದನ್ನು ಹಾಕ್ಕೊಂಡು ಮಸಾಲ ಪಡ್ಡು ಥರ ಮಾಡಿಕೊಂಡು ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಡಬಹುದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಅದು ಇದು ಅಂತ ಅನ್ಹೆಲ್ದಿಯಾಗಿ ಕೊಡೋದಕ್ಕಿಂತ ಮನೆಯಲ್ಲಿ ಇರೋದ್ರಲ್ಲೇ ಸ್ವಲ್ಪ ಹೆಲ್ದಿಯಾಗಿ ಮಕ್ಕಳಿಗೆ ತಿನ್ನಿಸ್ಬೋದು. ಸಂಜೆ ಸ್ನ್ಯಾಕ್ಸ್ ಆಗಿ ಮಾಡ್ಕೊಬೋದು ನಾವು ಕೂಡ. ನೀನು ಮಾಡ್ತಾಯಿದ್ದೀಯ ಸಾಕ್ಷಿ ಪಡ್ಡುನಾ? ಸಂಜೆ ಮಕ್ಕಳು ಸ್ಕೂಲಿಂದ ಬಂದರು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇವತ್ತು ಮಸಾಲ ಪಡ್ಡು ಥರ ಮಾಡಿದ್ದೆ. ಬ್ಯಾಟರ್ಗೆ ಈರುಳ್ಳಿ ಕೊತ್ತಂಬರಿ ಎಲ್ಲ ಹೆಚ್ಚು ಹಾಕ್ಬಿಟ್ಟು ಮಾಡಿದ್ದೆ. ನಾರ್ಮಲ್ ಇಡ್ಲಿ, ಅವಳಿಗೆ ಪ್ಲೈನ್ ಬೇಕು. ಈ ಥರದ್ದು ಮಸಾಲ ಬಿಸಿ ಇಲ್ಲ, ಮಸಾಲ ಇಷ್ಟಪಡಲ್ಲ ಅವಳು, ಸ್ವಲ್ಪ ಪ್ಲೈನ್ ಇಷ್ಟಪಡ್ತಾಳೆ ಅವಳು. ಸೊ ಮಸಾಲ ನಮ್ಗೆ ಚೆನ್ನಾಗಿರುತ್ತೆ, ಪ್ಲೈನು ತಿನ್ನೋಕ್ಕಾಗಲ್ಲ. ಅಂದರೆ ಮಸಾಲ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ತಗೊಳಮ್ಮ ತಿಂದ್ರಿ. ತಾತ ಹೋಟೆಲಲ್ಲಿ ಇರ್ತಾರೆ, ಅವ್ರಿಗೂ ಕೂಡ ಪಡ್ಡು ಕೊಟ್ಟು ಕಳಿಸ್ತಾ ಇದ್ದೀನಿ ಸ್ನ್ಯಾಕ್ಸಿಗೆ. ಅವ್ರು ಈಗ ಇದನ್ನು ತಿಂದರೆ ಊಟನೇ ಮಾಡ್ತಾರೋ ಇಲ್ವೋ ಡೌಟು. ಸಾಕಲ್ಲಪ್ಪ, ಸಾಕಲ್ಲ, ತಿನ್ನಮ್ಮ. ಅಡುಗೆ ಮನೆ ಸ್ಟವ್ ಹಿಂದೆ ಹಾಕಿರುವಂತಹ ವಾಲ್ ಸ್ಟಿಕ್ಕರ್ ಏನಿತ್ತು ಅದು ತುಂಬ ಹಾಳಾಗಿತ್ತು. ನೀವು ನೋಡಿದರೆ ಅದು ಸ್ಪೈಸಸ್ ಇಂದಿತ್ತು ಮುಂಚೆ. ಇದು ಒಂದು ತೋರಿಸ್ಕೊಂಡಿದ್ದೀನಿ ಮೀಶೋದಿಂದ, ತುಂಬ ಅಫೋರ್ಡಬಲ್ ಪ್ರೈಸಿಗೆ ಇದನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ವ್ಲಾಗ್ಸ್. ಎಸ್ ಗೈಸ್, ಯಾರು ಬಂದಿದ್ದಾರೆ ನೋಡಿ ಇವತ್ತು. ನಾಳೆ ನಮ್ಮ ಮನೆ ಬಳ್ಳಾರಿ ಹತ್ರ ಮೊಳಕಾಲ್ಮೂರು ಹತ್ರ ಹಳ್ಳಿ ಅಲ್ಲ, ಆ ಸ್ಟೈಲಲ್ಲಿ, ಅಂದರೆ ಆಂಧ್ರ ಹತ್ರ ಆಗುತ್ತೆ ಅವ್ರಿಗೆ, ಆಂಧ್ರ ಬಾರ್ಡ್ರ್. ಹಾಗಾಗಿ ಅವ್ರದ್ದು ಆಂಧ್ರ ಸ್ಪೆಷಲ್ ಪಪ್ಪು ರೆಸಿಪಿನ ಇವತ್ತು ಮಾಡ್ತಾ ಇದ್ದಾರೆ. ನೋಡಿ, ಈಗ ಇದು ತೊಗರಿಬೇಳೆ ಹಾಕಿ 1 ಕಪ್ಪಷ್ಟು, ಒಂದು 3 ಕಟ್ಟಷ್ಟು ದಪ್ಪ ಕಟ್ಟಲ್ಲಿ ಪಾಲಕ್ ಸೊಪ್ಪನ್ನ ತೊಳೆದು ರೆಡಿ ಮಾಡಿ ಹಾಕಿದ್ದಾಳೆ. ಜಸ್ಟ್ ಅದಕ್ಕೀಗ ನೋಡಿ ಅದನ್ನ ನೀನೇ ತಿನ್ಬೇಕು. ರೊಟ್ಟಿ ಮಾಡ್ತಾ ಇದ್ವಿ, ಅಕ್ಕಿ ರೊಟ್ಟಿ ಆಗಿದೆ. ಈಗ ಎಲ್ಲರೂ ಇಲ್ಲೇ ಊಟಕ್ಕೆ ಬರ್ತಾರೆ. ಈಗ ಅಕ್ಕಿ ರೊಟ್ಟಿ ಆಗಿದೆ, ಹಾಗೆ ಜೋಳದ ರೊಟ್ಟಿ. ನಾರ್ತ್ ಕರ್ನಾಟಕ ಸ್ಟೈಲ್ ಜೋಳದ ರೊಟ್ಟಿ, ಸೌತ್ ಕರ್ನಾಟಕ ಸ್ಟೈಲ್ ಅಕ್ಕಿ ರೊಟ್ಟಿ, ಎರಡೂ ರೆಡಿ ಇದೆ. ಈಗ ಪಪ್ಪುನೂ ರೆಡಿ ಆಗುತ್ತೆ. ಸ್ವಲ್ಪ ಹಸಿಮೆಣಸು ತೊಗೊಂಡಿದ್ದಾಳೆ, ಅದಕ್ಕೆ ಹಾಕ್ತಾಳಂತ. ಇವಾಗ 1-2 ಈರುಳ್ಳಿ, ಮೀಡಿಯಮ್ ಸೈಜು 1-2 ಈರುಳ್ಳಿ ಇಷ್ಟು ತಗೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗ ನೋಡೋಣ, ಹೀಗೆ ನೋಡ್ತಾ ಇರಿ, ಬ್ಲಾಗ್ ಹೀಗೆ ಮುಂದುವರಿಯುತ್ತೆ. ಅದನ್ನ
ಅದು ಹೀರೆಕಾಯಿ ಪಲ್ಯ ಸೈಡಿಗೆ ಹಾಕ್ಲಾ ಮೇಲೆ ಹಾಕ. ಅವಳೇ ಮಾಡ್ಕೊಂಡಿರೋದು ರೊಟ್ಟಿ, ಅವಳೇ ತಿನ್ಬೇಕ. ಹೀರೆಕಾಯಿ ಪಲ್ಯ ರೆಡಿ ಇದೆ. ಹಾಗೆ ಜವಳಿಕಾಯಿ ಪಲ್ಯ ಆಗಿದೆ. ಇದು ಪ್ಯೂರ್ ಕಾಫಿ ಪುಡಿ, ಕಾಫಿ ಬೀಜನ ಮಿಲ್ ಮಾಡಿಸಿರೋದು ಪ್ಯೂರ್ ಕಾಫಿ ಪುಡಿ. ಇದನ್ನ ಇವಾಗ ಫಿಲ್ಟ್ರಿಗೆ ಹಾಕ್ತೀನಿ. ಫಿಲ್ಟ್ರಿಗೆ ಹಾಕಿ ಮಾಡೋದು. ಇಷ್ಟು ಬೇಕಾ ಹಸಿಮೆಣಸು? 2 ಈರುಳ್ಳಿ ಹಾಗೆ ಒಂದು 10 ಹಸಿಮೆಣಸಿನ್ಕಾಯಿನ ಒಂದು 2 ಟೈಮಿಗೆ ಆಗುತ್ತೆ. ಅರ್ಪಿತತೆ ಬಂದ್ಲಾ? ಹೌದು, ಎಡಿಟ್ ಮಾಡಲ್ಲ. ಮತ್ತೇನು ಹೇಳು? ಇನ್ನೇನು ಬೇಕು? ಅರ್ಶಿನ ಪುಡಿ ಅಲ್ಲಿ ಕೆಳಗಿದೆ, ಹಾರ್ಲಿಕ್ಸ್ ಕೆಳಗೆ. ಅದು ಹುಷಾರು ಸುಡುತ್ತೆ ಅದು. ಅರ್ಶಿನ ಪುಡಿ ಮತ್ತು ಸಾಂಬಾರು ಪುಡಿ, ಬೇಳೆ, ಸೊಪ್ಪು ಇನ್ಯಾವುದು ಹಾಕ್ಬೋದು? ಪಾಲಕ ಒಂದೇನಾ? ಪಾಲಕ್ ಹಾಕ್ಬೋದು, ಚಿಲ್ಕರ್ವೆ ಹಾಕ್ಬೋದು. ಯಾವುದು? ಉಳ್ಚಿಕ, ದಂಟಿನ ಸೊಪ್ಪು ಹಾಕ್ಬೋದು. ಮೆಂತೆ ಸಾಕಪ್ಪ, ಜಾಸ್ತಿ ಆಗಲ್ವಾ ಅರ್ಶಿನ? ಒಂದು 10 ಟೇಬಲ್ ಸ್ಪೂನ್ ಅಷ್ಟು. ಇದು ಸಾಂಬಾರು ಪೌಡರ್ ಇದಕ್ಕೆ ಹಾಕ್ಬಿಡ್ತೀರಾ? ಓಕೆ, ಒಂದು 2 ಚಮಚದಷ್ಟು ಸಾಂಬಾರು ಪೌಡರು. ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ಒಂದು 2-2.5 ಟೇಬಲ್ ಸ್ಪೂನ್, ದೊಡ್ಡ ಸ್ಪೂನಲ್ಲಿ ಟೇಬಲ್ ಸ್ಪೂನ್ ಅಷ್ಟು. ಟೇಬಲ್ ಸ್ಪೂನ್ ಅಂದರೆ ದೊಡ್ಡದು, ಟೀ ಸ್ಪೂನ್ ಅಂದರೆ ಚಿಕ್ಕದು. ಓಕೆ, ಈಗ ಅದೇ ಟೈಮ್ಗೆ ನಾವು ಫಿಲ್ಟರ್ ಕಾಫಿದು ತೊಗೊಂಡು ಫಿಲ್ಟ್ರಿಗೆ ಹಾಕೋಣ ಕಾಫಿ ಪೌಡ್ರನ್ನ. ಓಕೆ, ಎಷ್ಟು ಹಾಕಬೇಕು? ಈಗ ಅದು ಬೇಳೆ ಸ್ವಲ್ಪ ನೆಂದಿದೆಯಲ್ಲ, ನೋಡಿಕೊಂಡು 1-2 ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ ಈಗ. ಓಕೆ, ಆಮೇಲೆ ಬೇಕಾದರೆ ನೋಡಿಕೊಂಡು ಹಾಕ್ಕೊಬೋದು. ಹೆಂಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಬೇಕು ಅಂತ? 1 ಕಪ್ ಬೇಳೆ ನೋಡಿ ನೆಂದಿದೆ. ಬೇಳೆ ನೋಡಿ ನೆಂದಿದೆ. ಬೇಳೆ ನೆಂದಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಹಾಕ್ಕೊತಾ ಇದೆಯಾ? 2 ಕಪ್ ಹಾಕ್ಕೊತೀನಿ. ಆಮೇಲೆ ಬೇಕಾದರೆ ನೋಡಿಕೊಂಡು, ಯಾಕಂದರೆ ಗಟ್ಟಿ ಮಾಡ್ಕೋಬೇಕು. ಹೌದಾ? ಸಾಕಾ ಈಗ? ಸಾಕು ಈಗ. ಓಕೆ, ನೋಡಿಕೊಂಡು ನೀರು ಮತ್ತು ಲಾಸ್ಟಿಗೆ ಹುಣಸೆ ಹುಳಿ ಹಾಕಬೇಕು. ಹುಣಸೆ ಹುಳಿ ಲಾಸ್ಟಿಗೆ ಹಾಕಬೇಕಾ? ಅಲ್ಲೇ ಕೆಳಗೆ ಕಪ್ಪು ನೀರು ಕಟ್ಟಲ್ಲಿ ಐತೆ, ಕೆಳಗಡೆ ಇದು ಕಾಫಿ ಬೀಜನ ಮಿಲ್ ಮಾಡ್ತೀರಾ? ಕಾಫಿ ಪೌಡರ್ ಮನೆ ಕೊಟ್ಟಿದ್ದೀರಾ? ನೋಡಮ್ಮ ಇಲ್ಲಿ ಬನ್ನಿ. ದಿನ 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಕಾಫಿ ಪೌಡರ್ನ. ಟ್ರೆಡಿಷನಲ್ ಆಗಿ ಬಟ್ಟೆಯಲ್ಲಿ ಸೋಸ್ಕೊತಾರೆ, ನಾನು ಫಿಲ್ಟ್ರಿಗೆ ಹಾಕ್ಕೋತಾ ಇದ್ದೀನಿ. ಇದು 3 ವಿಷಲ್ ಆಗಲಿ. ಹಾಕಿದ್ದೀನಿ, ಸಾಕಾಗ್ಬೋದು. ಇದಕ್ಕೆ ಬಿಸಿ ನೀರು ಉರಿತಾ ಇರಬೇಕು. ಹಾಕ್ಕೋತೀನಿ ಬಿಸಿ. ಎಷ್ಟು ಅಂದರೆ 1 ಲೋಟದಷ್ಟು ನೀರು ಕುಡಿಯೋದ್ರಲ್ಲಿ 1 ಲೋಟದಷ್ಟು ಹಾಕ್ಕೊಂಡ್ರೆ ಸಾಕು. ಕ್ಲೋಸ್ ಮಾಡಿಟ್ರೆ ಒಂದು 1/2 ಆನ್ ಅವರ್ಗೆ, ಒಂದು 10 ನಿಮಿಷಕ್ಕೆ 1 ಕಪ್ ಆಗುತ್ತೆ. ಒಂದು 1/2 ಆನ್ ಅವರಲ್ಲಿ ಫುಲ್ ಇದಾಗಿರುತ್ತೆ. ಅದು 3 ವಿಷಲ್ ಹಾಕಬೇಕು. 3 ವಿಷಲ್ ಆದಮೇಲೆ 3 ವಿಷಲ್ ಹಾಕಬೇಕು. ಮೆತ್ತಗೆ ಬೇಯಬೇಕು ಬೇರೆಲ್ಲ. ಅದೀಗ ಆಲ್ರೆಡಿ ನೆಂದಿರೋದ್ರಿಂದ ಇದನ್ನು ಚೆನ್ನಾಗಿ ಮಸ್ಕೋಬೇಕು ಅಲ್ಲ? ಮಸಿಯ ಕೋಲಿಂದ ಮಸ್ಕೊಬೇಕು. ಕಲರ್ ಬದನೆಕಾಯಿ ಹಾಕ್ಬೋದು, ಬೇಕಾದರೆ ಹಾಕ್ಬೋದು. ಇದು ಕರ್ಬೇವಿನ ಸೊಪ್ಪು ತಗೊಳ್ಳ? ಹೌದು, ಕೈ ಆಫ್ ಆಗೈತೆ. ಇನ್ನೂ ಚೆನ್ನಾಗಿ ಕಾದತ್ತಲ್ಲ. ಇಷ್ಟೇನಾ?
ಇದೇನು ಇದು ಮತ್ತೆ ಇದು ಮಾಡಲಾ ಇದಕ್ಕೆ ಆನ್ ಮಾಡಲಾ ಸಾಕಾ? ಸಾಕು. ಹುಣಸೆ ರಸ ಹಾಕೋಣ. ಇದು ಸೋಸ್ತೀಯಾ? ಹಾಂ ಸರಿ. ಮೆಹಂದಿ ಹಾಕಿಸ್ಕೊಂಬರಪ್ಪ. ಇದು ಹಾಕ್ಬಿಡ್ತೀಯಾ? ನೀರು ಹಾಕಂಗಿಲ್ಲಲ್ಲ? ಕರೆಕ್ಟ್ ಐತಲ್ಲ ಈಗ? ಕರೆಕ್ಟ್ ಇದೆ. ಕರೆಕ್ಟಾಗಿ ಹಾಕಿದ್ದೀವಿ. 1 ಕಪ್ ಬೆಳೆಗೆ 3 ಕಪ್ ನೀರಲ್ಲೇನೆ? 2 ಸೊಪ್ಪಿಗೆ ಅಂದರೆ ಅರ್ಧ ಹಾಕ್ಕೊಬೇಕು. ಹಾಂ, ಒಂದು ಅರ್ಧ ಮುಳುಗೋಷ್ಟು ಮಾತ್ರ ಹಾಕ್ಕೊಬೇಕು. ಆಮೇಲೆ ಬೇಕಾದರೆ ನೋಡಿಕೊಂಡು ಹಾಕ್ಕೊಬೋದು ನೀರು. ಇದನ್ನ ಇವಾಗ ಕನ್ಸಿಸ್ಟೆನ್ಸಿ ಇನ್ನೊಂದು ಕುದಿ ಬರೋಷ್ಟು ಕುದಿಸ್ಬೇಕಲ್ಲ? ಇದನ್ನು ಕುದಿಸ್ಬೇಕಲ್ಲ ಇದನ್ನ? ಯಾಕಂದ್ರೆ ಲಾಸ್ಟಿಗೆ ಹುಣಸೆ ಹಣ್ಣಿನ ರಸ ಹಾಕ್ತೀವಿ. ಮುಂಚೆನೆ ಹಾಕ್ಕೊಂಡ್ರೆ ಬೇಳೆ ಲಾಸ್ಟಿಗೆ ಹುಣಸೆಹಣ್ಣಿನ ರಸ ಹಾಕ್ಕೊಬೇಕು. ಮುಂಚೆನೆ ಹುಣಸೆ ರಸ ಹಾಕಿದ್ರೆ ಬೇಳೆ ಬೇಯೋದಿಲ್ಲ. ಜಸ್ಟ್ ಬೇಳೆ ಮತ್ತೆ ಸೊಪ್ಪು, ಈರುಳ್ಳಿ, ಹಸಿಮೆಣಸು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಕಾದ್ರೆ ಅವಾಗ್ಲೇ ಸೊಪ್ಪು ಹಾಕಿದಾಗೇನೆ ಬದನೆಕಾಯಿ ಹಾಕ್ಕೊಬಹುದು ನಾವು. ಅದು ಆಪ್ಷನಲ್. ಬದನೆಕಾಯಿ ಬೇಕಿದ್ರೆ ಹಾಕೋಬಹುದು. ನಮ್ಮ ಮನೇಲಿ ಬದನೆಕಾಯಿ ತಿನ್ನಲ್ಲ, ಹಂಗಾಗಿ ಹಾಕಿಲ್ಲ. ಗಾಳಿ ಹೊಡಿತಾ ಇದೆ ಸರಿಯಾಗಿ. ಗಾಳಿ ಹಾಕೊಂಡು ಹೊಡಿತಾ ಇದ್ದಂಗೆ ಸಾಕು ಸಾಕು. ಟೇಸ್ಟ್ ಒಂಚೂರು ಉಪ್ಪು ಘಮ ಅಂತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ತುಂಬ ಗಟ್ಟಿ ಆಯಿತು ಅಂದರೆ ಮಾತ್ರ ನೀರು ಹಾಕ್ಕೊಳ್ಳಿ. ಇದು ಕರೆಕ್ಟ್ ಹದವಾಗಿದೆ. ನಮಗೆ ಬೇಳೆನೂ ಸ್ವಲ್ಪ ನೆಂದಿದ್ರಿಂದ ಬೇಗನೆ ಕುಕ್ ಆಯಿತು. 10 to 15 ಮಿನಿಟ್ಸಲ್ಲೆಲ್ಲ ಈ ಪಪ್ಪು ರೆಡಿ ಆಯಿತು. ಚಪಾತಿಗೆ, ರೊಟ್ಟಿಗೆ, ಅನ್ನದ್ರ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಅಷ್ಟೊತ್ತಿಗೆ ಫಿಲ್ಟ್ರಿಗೆ ಹಾಕಿದ್ವಲ್ಲ ಕಾಫಿ ಡಿಕಾಕ್ಷನ್ ರೆಡಿಯಾಗಿದೆ. ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಸ್ಟ್ರಾಂಗ್ ಇರುತ್ತೆ, ಯಾಕೆಂದರೆ ಇದಕ್ಕೆ ಚಕೋರಿ ಏನು ಮಿಕ್ಸ್ ಮಾಡಿಲ್ಲ ಜಾಸ್ತಿ. ಹಾಗಾಗಿ ಸ್ವಲ್ಪ ಅರೋಮಾ ಚೆನ್ನಾಗಿದೆ. ಮಾತ್ರ ಸ್ಟ್ರಾಂಗಾಗಿರುತ್ತೆ ಕಾಫಿ, ಸಕ್ಕತ್ತಾಗಿರುತ್ತೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.